ದುಂದುವೆಚ್ಚಕ್ಕೆ ಕಡಿವಾಣ ಹಾಕಲು ಸಾಮೂಹಿಕ ವಿವಾಹ ಅತ್ಯಗತ್ಯ. ಕುಷ್ಟಗಿ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಲಹೆ. ನವದಂಪತಿಗಳು ಆದರ್ಶ ಗುಣಗಳನ್ನು ಅಳವಡಿಸಿಕೊಂಡು ಪರಸ್ಪರ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು. ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ ಸಂಸ್ಕಾರಯುತವಾಗಿ ಬೆಳೆಸಬೇಕು. ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗೋದ್ರಿಂದ ಆರ್ಥಿಕ ಹೊರೆ ತಡೆಯಬಹುದು. ಆರ್ಥಿಕವಾಗಿ ಸಂಕಷ್ಟ ಎದುರಿಸುತ್ತಿರುವ ಕುಟುಂಬಗಳಿಗೆ ಸಾಮೂಹಿಕ ವಿವಾಹ ಸಹಕಾರಿಯಾಗಿದೆ ಎಂದು ಕುಷ್ಟಗಿಯ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇವರಡಕಲ್ ಗ್ರಾಮದಲ್ಲಿ 11ನೇ ವರ್ಷದ ಈಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 12 ಜೋಡಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಇಟಗಿಯ ಗುರುಶಾಂತವೀರ ಮಹಾಸ್ವಾಮೀಜಿಯವರು, ಧರ್ಮ, ಸಂಸ್ಕೃತಿ, ಸಂಸ್ಕಾರ ಉಳಿದಿರೋದು ಹಿರೇವರಡಕಲ್ ಗ್ರಾಮದಲ್ಲಿ. ಸಾಮೂಹಿಕ ವಿವಾಹವಾದರೆ ಬಡವರ ಮದುವೆ ಎಂದು ಹೇಳುತ್ತಾರೆ. ಅದು ಶುದ್ಧ ಸುಳ್ಳು. ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗುವವರು ಭಾಗ್ಯವಂತರು. ನೂತನ ವಧುವರರು ಜೇನಿನಂತೆ ಸಂಸಾರ ನಡೆಸಬೇಕು. ಸಂಸಾರ ಎಂದರೆ ಕಷ್ಟ ಸುಖಗಳು ಬರುತ್ತೆ. ಆದರೆ ಸತಿಪತಿಗಳು ಒಂದಾಗಿ ಜೀವನ ಸಾಗಿಸಬೇಕು. ಮಾನವನಾಗಿ ಮಾನವೀಯತೆಯಿಂದ ಬದುಕಬೇಕು. ಶ್ರದ್ಧಾ ಭಕ್ತಿಯ ಮೂಲಕ ಸಾಮೂಹಿಕ ವಿವಾಹ ಮಾಡಿರೋದು ಸಂತಸದ ವಿಷಯ. ಸಾಕಷ್ಟು ಹಣ ಅಂತಸ್ತು ಇದ್ದವರು ಶ್ರೀಮಂತರಲ್ಲ. ಬಡವರ ಕಣ್ಣೀರು ಒರೆಸಲು ಯಾರು ಮುಂದಾಗ್ತಾರೋ ಅವರೇ ನಿಜವಾದ ಶ್ರೀಮಂತರು. ಸತಿಪತಿಗಳು ವಿಶ್ವಾಸದಿಂದ ನಡೆದುಕೊಂಡು ಹೋಗಬೇಕು. ಅತ್ತೆ ಮತ್ತು ಸೊಸೆ ತಾಯಿ ಮಗಳಂತೆ ನಡೆದುಕೊಂಡರೆ ಮನೆತನ ಅಭಿವೃದ್ಧಿಯಾಗಲು ಸಾಧ್ಯ ಎಂದರು. ಬೃಹನ್ಮಠ ನಾಗಭೂಷಣ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಮರಯ್ಯ ತಾತ ಹಿರೇಮಠ್, ವೀರಯ್ಯ ಕೋಡಿಹಳ್ಳಿ, ಕುದುರೆಮೂತಿಯ ಯೋಗೀಶ್ ಹಿರೇಮಠ್, ಮಾರಯ್ಯ ಸೋಮನಾಳ್, ಪುರಾಣ ಪ್ರವಚಕರಾದ ಮಲ್ಲಿಕಾರ್ಜುನಯ್ಯ, ಸ್ವಾಮಿ ಬೊಮ್ಮನಾಳ, ಪಟ್ಟಣಕಾರ ಭರಮಣ್ಣ ಜಿನ್ನಾಪುರ್, ಅಶೋಕ್ ಪತ್ತಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್, ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ. ಅವ ಸಾಯಂಕಾಲ ಬಂದ ತಕ್ಷಣ ನೀರು ಕೊಡ್ತಿದ್ಲು, ಊಟ ಮಾಡ್ತಿದ್ಲು, ಏನ್ ಅವೆಲ್ಲ ಬಂದ ಕವರು ಎಸ್ಕೊಂಡು ಮಕ್ಕೊಂಡ್ಬಿಟ್ಲ. ಯಾಕ ಹಿಂಗ್ಯಾಕ್ ಮಾಡಕತ್ತಿ ಅಂತ ಇವಾಗ ಕೇಳದ. ಮದುವೆ ಆಗಿದ್ಮೇಲೆ ಇವಾಗ ಕೇಳದ, ನಾ ಹಿಂಗ್ಯಾಕ್ ಮಾಡ್ತೇನೆ ನನಗೆ ಹಚ್ಚಿದಿ, ಅಲ್ಲಿ ಹೋಗಲ್ಲಿ, ಅಲ್ಲಿ ಯಾರ ಜೊತೆ ಮಾತಾಡ್ತಿಯಲ್ಲ, ಅಕ್ಕಿನ ಕೊಡ್ತಾಳ ಹೋಗ್ಲಿಲ್ಲ, ಅಕ್ಕಿನ ಊಟ ಮಾಡ್ತಾಳ ಹೋಗಿ, ಅಲ್ಲೇ ಬೀಳ ಅನ್ನತ್ತೆ. ಹಿಂಗೆಲ್ಲ ಹಾಕಿರ್ತಾವ್ರಿ. ಒಂದು ಕಿವಿ ಮಾತು ಕೇಳಿ ಏನೇನು ಸಂಸಾರಗಳನ್ನ ಕೆಡಿಸ್ಕೊಂಡು ಹೋಗ್ಬಾರ್ದ. ಆದ್ರೆ ನಿಜವಾಗ್ಲಿ ನಿಲ್ಲೋಗಲ್ದವ್ರು ಒಂದ್ ಮುದಿಕ್ ಬಂದು ಹಿಂಗೆ ಹೇಳಕತ್ತಿತ್ತ, ಬಕ್ಕಿ ಊಟ ನಿಂತು ಮೆಗಾಕತ್ತಿದ್ದ ಅಂತ ಅಂದ ತಕ್ಷಣ ಆಕೆ ಹೇಳಿದಂತ, ಬಹುಶಃ ನಿಲ್ಲೋಗಲ್ದಾಗ ಮದುವೆ ಆಗಿರ್ಬೇಕ ಹೆಣ್ಮಗಳು. ಶರಣಬಸಪ್ಪನ ಪುರಾಣದೊಳಗ ಇಲ್ಲಿ ಮದುವೆ ಆಗಿರ್ಬೇಕು. ಅದಕ್ಕ ಆ ಹೆಣ್ಮಗಳನ್ನಂತ ನಕ್ಕಾರ ನಗಲೇಳ ನಗಮಕದ ಕ್ಯಾದಿಗೆ, ನಕ್ಕಾರ ನಗಲೇಳ ನಗಮಕದ ಕ್ಯಾದಿಗೆ, ನಾ ಮುಟ್ಟು ಮುಡಿದ ಮಲ್ಲಿಗೆ, ನಾ ಹುಟ್ಟು ಮುಡಿದ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಯಲಿ ಅನ್ನುವಂತ ಮಾತನ್ನ ಆ ತಾಯಿ ಹೇಳಿದ್ಲಂತ. ಆ ಹಚ್ಚಾಕ್ ಚುಚ್ಚಾಕ್ ಬಂದಿರ್ತಕ್ಕಂಥ ಹಿಂಗ ಅಂದ ತಕ್ಷಣ ನಾನೇನ್ ಮಾಡ್ಲಿವ, ನಾನ್ ಹೇಳಕ್ ಹೇಳಿ ಬಿಟ್ಟಿದ್ದು ನಿನಗ್ ಬಿಟ್ಟಿದ್ದು ಅಂತ ಆಕೆ ಆಟ ನೀಡ್ಲಿಲ್ಲ ಅಂತ ಸುಮ್ ಹೋಗ್ಲಂತ ಆಕೆ. ಏನ್ರಿ, ಅದಕ್ಕೆ ಸಂಸಾರದೊಳಗೆ ಯಾರ ಮಾತು ಕೇಳಿ ಜೀವನ ಮಾಡಬಾರ್ದು. ನೀವು ಪ್ರತ್ಯಕ್ಷ ಕಂಡ್ರು ಕೂಡ ಪ್ರಮಾಣಿಸಿ ನೋಡ್ಬೇಕಂತ. ಆಗ ರಾತ್ರಿ ಒಂದ್ಸಲ ಮೊಬೈಲಿಗೆ ಮೆಸೇಜ್ ಬಂತಂತ, ಹೆಂಡತಿ ಮೊಬೈಲಿಗೆ ಮೆಸೇಜ್ ಬಂದ ತಕ್ಷಣ ಅವ ನಿಂತಿಗಂಡಾಗ ಎದ್ದು ಕಂಡಕ್ಕೆ ಒಂದ್ ಸ್ವಲ್ಪ ಚಸ್ಮಾ ಬಂದಿದ್ದವ್ರೆ. ಅವ ಹಂಗೆ ತೆಗೆದು ನೋಡಿದ ತಕ್ಷಣ ಅದ್ರೊಳಗ ಬರ್ದಿರ್ತದ ಏನಂತ, ಬ್ಯೂಟಿಫುಲ್ ಅಂತ ಬರ್ದಿತ್ತು. ಕೆಟ್ಟ ಬಂದ್ಬಿಡ್ತೀರ ಅವಾಗ ಹೊರಗ. ಅಲ್ಲ, ಹೊಸದಾಗಿ ಮದುವೆಗೆ ನನ್ನ ಹೆಂಡತಿ ಮೊಬೈಲ್ಗೆ 12 ಗಂಟೆಗೆ ರಾತ್ರಿಗೆ ಮೆಸೇಜ್ ಯಾರು ಬ್ಯೂಟಿಫುಲ್ ಅಂತಂದು ಹೇಳಿ, ಆ ಹೆಣ್ಮಕ್ಳು ಪಾಪ ಒಳ್ಳೆ ಸಂಸ್ಕಾರ ಹೆಣ್ಮಕ್ಳು, ಒಳ್ಳೆ ಮನುಷ್ಯನ ಹೆಣ್ಮಕ್ಳು ಇದನ್ನ ನೋಡಿ ಜಾಡಿಸಿ ಹೋಗ್ಕೊಂಡ್ರಿ. ಅವ ಮನ್ಸದ ಮಕ್ಕೊಂಡಿದ್ದು ಕೆಳಗೆ ಬಿಡ್ತದ, ಹೆಂಡತಿ ಕೆಳಗೆ ಬಿತ್ತು. ಆಕಿ ಏನು ತಿಳ್ಕೊಳ್ಳಲ್ಲ. ಬಹುಶಃ ಇದಕ್ಕೆ ರಾತ್ರಿ ಒದ್ದೆ ಚಟ ಇರ್ಬೇಕು ಬಿಡೋದು ಸುಮ್ಮ ಆದ್ಲಕ್ಕೆ ಎಬ್ಸಿದಂದ್ರೆ ಅವ ಎಬ್ಸಿ, ಕರೆ ಹೇಳಲಿಲ್ಲ. ಏನ್ರಿ ಏನು ಕಣ್ಣು ತಿಳ್ಕೊಂಡು ಏನ್ರಿ ಏನು ಅಂದ ತಕ್ಷಣ ಏನಂತಿ ನೋಡಲ್ಲಿ, ನಿನ್ನ ಮೊಬೈಲಿಗೆ ಮೆಸೇಜ್ ಬಂದದ ರಾತ್ರಿ 12 ಗಂಟೆಗೆ. ಇಷ್ಟೊತ್ತಿಗೆ ಯಾರು ನಿನಗೆ ಬ್ಯೂಟಿಫುಲ್ ಅಂತ ಕಳ್ತಾವ, ಇಷ್ಟೊತ್ತಿಗೆ ಯಾರು ನಿನಗೆ ಬ್ಯೂಟಿಫುಲ್ ಅಂತ ಮೆಸೇಜ್ ಕಳ್ತಾವ ಅಂದ ತಕ್ಷಣ ಆ ಹೆಣ್ಮಗಳು ನನಗೆ ಯಾರು ಕಳಿಸ್ಯಾರ ಅಂತ ಹೇಳಿ ಆಕೆ ಹೋಗಿ ನೋಡ್ತಾಳ. ಏನಾಗಿತ್ತು ಅಂತಂದ್ರ, ಅದು ಒಡ್ಯಾಡ ಗದ್ದಲದೊಳಗೆ ಚಾಚೆ ಇಟ್ಟಿದ್ದಿಲ್ಲ. ಆ ಹೆಣ್ಮಗಳು ಚಾತಿಗೆ ಇಟ್ಟು ಮಕ್ಕೊಂಡಿತ್ತು. ಮಕ್ಕಳು ಚಾತಿಗೆ ಇಟ್ಟು ಮಕ್ಕೊಂಡಂತ ಸಂದರ್ಭದೊಳಗೆ ಅದು ಫುಲ್ ಆಗಿರ್ತದೆ ಬ್ಯಾಟ್ರಿ. ಅದು ಬ್ಯಾಟ್ರಿ ಫುಲ್ ಆಗಿತ್ತು. ಬ್ಯಾಟ್ರಿ ಫುಲ್ ಆದಂತ ಸಂದರ್ಭದೊಳಗೆ ತೆಗೆದು ಬ್ಯಾಟ್ರಿ ಫುಲ್ ಅಂತ ಇರ್ತದೆ. ಅವಾಗ ಈ ಹೆಣ್ಮಗಳು
ಸ್ವಲ್ಪ ಕಣ್ಣನ್ನು ತೆಗೆದು ನೋಡ್ಕೋ, ಸರಿ ಒಂದು ಚಸ್ಮಾರ ಹಾಕೋ, ಅದು ಬ್ಯಾಟ್ರಿ ಫುಲ್ ಅಂತ ಐತಿ, ಬ್ಯೂಟಿಫುಲ್ ಐತಿ, ಯಾಕೆ ಹೊಡೆದ ಕಪಾಳ ಕೈ ಸರಿ ನೋಡ್ರಿ. ಹಂಗ ಅದಕ್ಕೆ ಗದ್ದಲದೊಳಗ ಒಂದ್ ಸ್ವಲ್ಪ ಅವಸರ ಮಾಡಬಾರ್ದು, ಗದ್ದಲ ಮಾಡಬಾರ್ದು, ಅದಕ್ಕೆ ಸಂಶಯವನ್ನು ಕೊಡಬಾರ್ದು. ಒಂದಿಷ್ಟು ಪ್ರತ್ಯಕ್ಷ ಕಂಡ್ರು ಕೂಡ ಪ್ರಮಾಣಿಸಿ ನೋಡಿಕೊಂಡು ಹೋಗ್ಬೇಕು. ಆಮೇಲೆ ಅತ್ತಿ ಸುದ್ದಿ ನೀವೆಲ್ಲ ಅತ್ತಿನವರು ನೀವೆಲ್ಲ ಮನೆಗೆ ಅವರೆಲ್ಲ ಬಿಟ್ಟು ಬಂದಿರ್ತಾರ, ನಿಮ್ಮನ್ನ ಮಗಳ ತರ ನೋಡ್ರಾಕೆಲ್ಲ. ಆಮೇಲೆ ಅವರು ಸಸ್ಯರು ಕೂಡ ಒಂದಿಷ್ಟು ನಿಮ್ಮ ಮಗುನ ಹೆಂಗ್ ನೋಡ್ತಿರ್ಲಿವ ಹಂಗ ನಿಮ್ಮ ಅತ್ತಿ ಮಗನು ಕೂಡ ಅದೇ ವೃತ್ತಿಯಲ್ಲಿ ನೀವು ಕಾಣ್ರಿ. ಅಂದಾಗ ಮಾತ್ರ ಅದು ಸುಖಿ ಸಂಸಾರ ಆಗ್ತದ. ಕಲ್ಯಾಣದೊಳಗೆ ಹೆಂಗ ಬಸವಾದಿ ಶಿವಿತಾರೆ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಹಾಗಾಗಿ ಸತಿಪತಿಗಳು ಒಂದಾಗಿ ಚಂದಾಗಿ ತುಂಬು ಜೀವನವನ್ನ ಸಾಗಿಸಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಬಹಳ ಚಲೋ ಒಡ್ಡಕಲ್ದೊಳಗ ಭಕ್ತರು ಕಾರ್ಯಕ್ರಮವನ್ನು ಮಾಡ್ತೀರಿ. ಈ ವರ್ಷ ಬರೀ 12 ಸಾಮೂಹಿಕ ಮದುವೆಗಳಾಗ್ಯಾವ. ಮುಂದಿನ ವರ್ಷ 24 ಆಗ್ಲಿ. ಮುಂದಿನ ವರ್ಷ